ಆಲ್ರೆಡಿ ನಾವು ಜನವರಿ 2024 ತಿಂಗಳಲ್ಲಿದ್ದೀವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಇವಾಗ ನಾವು ಇನ್ಕಮ್ ಟ್ಯಾಕ್ಸ್ ಪ್ರೂಫ್ ಸಬ್ಮಿಷನ್ ಮಾಡಬೇಕು ನಮ್ಮ ಕಂಪ್ನಿಗಳೇ. ಇಮೇಲ್ ಆಲ್ರೆಡಿ ಬಂದಿರುತ್ತೆ ಮತ್ತು ಡೆಡ್ಲೈನ್ ಆಲ್ಮೋಸ್ಟು ನಾನು ಕೇಳಿದ್ರೆ ನಮ್ಮ ಕಂಪ್ನಿಲಿ ಇವತ್ತಿದೆ. ಆ್ಯಂಡ್ ತುಂಬ ಕಂಪ್ನೀಸ್ಗೆ ಆಲ್ಮೋಸ್ಟ್ ಮುಗಿದೋಗಿರ್ಬೋದು ಅಥವಾ ಇನ್ನು ನೆಕ್ಸ್ಟ್ ಒಂದು ವಾರದಲ್ಲಿರ್ಬೋದು ಅಥವಾ ಆ ಥರ ಇರುತ್ತೆ. ಇದು ನಾನು ಒಂದು ಕ್ರಿಯೇಟ್ ಮಾಡಿರೋ ಒಂದು ಎಕ್ಸೆಲ್ ಶೀಟ್. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಕಂಪ್ಲೀಟಾಗಿ ನಂದು ಏನು ಅರ್ನಿಂಗ್ಸು ಮತ್ತು ಎಕ್ಸ್ಪೆನ್ಸಸ್ಸು. ಅರ್ನಿಂಗ್ಸ್ ಅಂತಂದರೆ ನಮ್ಮ ಸ್ಯಾಲ್ರಿಲಿ ಏನು ಬರುತ್ತೆ, ಬೇಸಿಕ್ ಬರುತ್ತೆ, ಹೆಚ್ ಆರ್ ಎ ಬರುತ್ತೆ, ಫುಡ್ ಕೂಪನ್ಸ್ ಇದೆ, ಆಮೇಲೆ ಕೆಲವೊಂದೇನೋ ರಿಡಮ್ಷನ್ಸ್ ಅಂತ ಮಾಡ್ತೀವಿ ನಾವು, ಆಮೇಲೆ ಫ್ಲೆಕ್ಸಿಬಲ್ ಇನ್ಕಮ್ ಅಂತ ಒಂದು ಸ್ವಲ್ಪ ಕೊಡ್ತಾರೆ ನಮಗೆ, ಕೈಂಡ್ ಆಫ್ ಪರ್ಕ್ವಿಸಿಟ್ಸು. ಆಮೇಲೆ ನೀವು ಏನು ಟ್ಯಾಕ್ಸ್ಗೆ ಸಬ್ಮಿಟ್ ಮಾಡಿರ್ತೀರ, ಲೈಕ್ ಫುಡ್ ಕೂಪನ್ಸು, ಮತ್ತು ನೀವು ಇಯರ್ ಬಿಗಿನಿಂಗಲ್ಲಿ ಏಪ್ರಿಲಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಡಿಕ್ಲರೇಷನ್ ಮಾಡಿರ್ತೀರ. ಆ ಡಿಕ್ಲರೇಷನ್ ಮಾಡಿ ಇನ್ನು ಉಳಿದಿದ್ದು ನಿಮಗೆ ಸ್ಪೆಷಲ್ ಅಲೋವೆನ್ಸಲ್ಲಿ ಕೊಡ್ತಾರೆ. ಅದು ಬಂದ್ಬಿಟ್ಟು ಟ್ಯಾಕ್ಸಬಲ್ ಇನ್ಕಮು. ಈ ಸ್ಪೆಷಲ್ ಅಲೋವೆನ್ಸು ನೀವು ನೋಡ್ಬೋದು, ಈ ಕಾಲಮ್ ಕೆ ಅಲ್ಲಿ ನಿಮಗೆ ಕಾಣಿಸುತ್ತೆ. ನಾನು ಯೂಸ್ ಮಾಡಿರೋ ನಂಬರ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂಥರ ಅಪ್ರಾಕ್ಸಿಮೇಟ್ ನಂಬರ್ಸು, ಹೈಪೋಥೆಟಿಕಲ್ ನಂಬರ್ಸ್ ಅಂದ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ನೀವು ಮಾಡಬೇಕಾದ್ರೆ ನಿಮ್ಮ ಓನ್ ನಂಬರ್ನ ಹಾಕ್ಕೊಂಡು ನೀವು ಮಾಡ್ಬೋದು. ಇದೊಂದೇನಾದರೂ ನಾನೊಂದು ಮಾಡೆಲ್ ಥರ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾನು ಎಕ್ಸಾಂಪಲ್, ಈಗ ನಾನು ಟ್ಯಾಕ್ಸ್ ಪ್ರೂಫ್ ಸಬ್ಮಿಷನ್ ಮಾಡಬೇಕಾದ್ರೆ ಈ ಫೈಲ್ ನಾನು ಯೂಸ್ ಮಾಡ್ತೀನಿ. ನಂದು ಪೇ ಸ್ಲಿಪ್ಪಿಂದ ನಾನು ಎಲ್ಲ ನಂಬರ್ಸ್ನ, ಬೇಸಿಕ್ಕು, ಹೆಚ್ ಆರ್ ಎ, ಫುಡ್ ಕೂಪನ್ಸು, ಫ್ಲೆಕ್ಸಿ ಇನ್ಕಮ್ಮು, ಸ್ಪೆಷಲ್ ಅಲವೆನ್ಸು, ಅಂದರೆ ಕಾಲಮ್ ಡಿ ಇಂದ ಕಾಲಮ್ ಕೆವರೆಗೂ ನಾನು ಅಪ್ಡೇಟ್ ಮಾಡ್ಕೊತೀನಿ. ಇದು ಬಂದ್ಬಿಟ್ಟು ಸ್ಯಾಲ್ರಿ ಪಾರ್ಟು, ಅಂದರೆ ಇನ್ಕಮ್ ಪಾರ್ಟು. ಆಮೇಲೆ ನಿಮಗೆ ಕಾಲಮ್ ಎಮ್ಮಿಂದ ಕಾಲಮ್ ಆರ್ ಏನಿದೆ, ಇದು ಬಂದ್ಬಿಟ್ಟು ನಿಮ್ದು ಏನು ಡಿಡಕ್ಷನ್ಸ್ ಆಗುತ್ತೆ. ಕಾಲಮ್ ಎಮ್ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸು, ಅದಾದಮೇಲೆ ಪಿ ಎಫು, ದೆನ್ ಪ್ರೊಫೆಷ್ನಲ್ ಟ್ಯಾಕ್ಸು, ಇದು ₹200 ಸ್ಟ್ಯಾಂಡರ್ಡ್ ಆಗಿರುತ್ತೆ. ಮತ್ತು ನನಗೆ ಫುಡ್ ಕೂಪನ್ಸ್ ಬರುತ್ತೆ, ಇದು ಹೈಪೋಥೆಟಿಕಲ್ ನಂಬರು. ಮತ್ತು ಇದು ಟೋಟಲ್ ಡಿಡಕ್ಷನ್ಸು, ಅಂದರೆ ವಿಚ್ ಈಸ್ ಇನ್ಕ್ಲೂಡಿಂಗ್ ಆಫ್ ಕಾಲಮ್ ಎಮ್ ಟು ಕಾಲಮ್ ಕ್ಯೂ. ಇದು ನೆಟ್ ಸ್ಯಾಲ್ರಿ. ಏನು ಅಂತಂದರೆ ನೀವು ಫಾರ್ಮುಲಾ ನೋಡಿದ್ರೆ ಇಟ್ ಈಸ್ ದಿ ಡಿಡಕ್ಷನ್ ಆಫ್ ಗ್ರಾಸ್ ಸ್ಯಾಲ್ರಿ ಮೈನಸ್ ಟೋಟಲ್ ಡಿಡಕ್ಷನ್ ಈಸ್ ಈಕ್ವಲ್ ಟು ಯುವರ್ ನೆಟ್ ಸ್ಯಾಲ್ರಿ. ಸೊ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಬಂದರೆ ಲೈಕ್ ರೋ ನಂಬರ್ 17 ಆ್ಯಂಡ್ ಬಿಲೋ, ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಇಯರ್ ಎಂಡಲ್ಲಿ ನಮಗೆ ಕೆಲವೊಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಆಗುತ್ತೆ. ಆಮೇಲೆ ಸೆಕ್ಷನ್ 80C ಬರುತ್ತೆ. ಅದಾದಮೇಲೆ ನೀವು ಸೆಕ್ಷನ್ 80Cಯಲ್ಲಿ ನಿಮಗೆ ಆಲ್ಮೋಸ್ಟು ನಿಮಗೆ ಇಷ್ಟು ಐಟಮ್ಸ್ ಬರುತ್ತೆ. ಪ್ರಾವಿಡೆಂಟ್ ಫಂಡು, ಆಮೇಲೆ ನಿಮ್ಮ ಮಕ್ಕಳದ್ದು ಏನಾದ್ರು ಟ್ಯೂಷನ್ ಫೀ ಪೇ ಮಾಡ್ತಾಯಿದ್ರೆ ಅದು, ಆಮೇಲೆ ಇದು ELSS ಅಂದರೆ ಈ ಮ್ಯೂಚುವಲ್ ಫಂಡು, ಇದಕ್ಕೂ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ದೆನ್ LIC ಪ್ರೀಮಿಯಮ್ಮು, ಮತ್ತು ಅಗೇನ್ ಅದರಲ್ಲೇ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ. ಆಮೇಲೆ ನೀವು ಹೋಮ್ ಲೋನ್ ಪ್ರಿನ್ಸಿಪಲ್ ಅಮೌಂಟು ಬ್ಯಾಲೆನ್ಸ್ 1.5 ಲ್ಯಾಕು ಬರುತ್ತೆ. ಇದು ಬಟ್ ಏನಾಗುತ್ತೆ ಅಂತಂದರೆ ಸೆಕ್ಷನ್ 80Cಯಲ್ಲಿ ಮೋರ್ ದ್ಯಾನ್ 150, ದಟ್ ಈಸ್ 1,50,000 ಈಸ್ ದಿ ಮ್ಯಾಕ್ಸಿಮಮ್ ಕ್ಯಾಪು ನೀವು ಕ್ಲೈಮ್ ಮಾಡೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಇಲ್ಲಿ ನೋಡಿ, ನೀವು ಇದ್ರದ್ದೆಲ್ಲ ಟೋಟಲ್ ತೊಗೊಂಡ್ರೆ ಪ್ರಾವಿಡೆಂಟ್ ಫಂಡಿಂದ ಹಿಡಿದು ಹೋಮ್ ಲೋನ್ ಇದುವರೆಗೂ ಇದು ಮೋರ್ ದ್ಯಾನ್ 1,77,000 ಬರುತ್ತೆ. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಕ್ಯಾಪ್ ಇರೋದು ನಿಮಗೆ 1,50,000. ಸೊ ನೀವು ಮೋರ್ ದ್ಯಾನ್ ದಟ್ ಯು ಕೆನಾಟ್ ಕ್ಲೇಮ್ ಬ್ಯಾಕ್. ಅದಾದಮೇಲೆ ನಿಮ್ಮ ಹತ್ರ ಏನಾದ್ರು ಹೋಮ್ ಲೋನ್ ಇದ್ದು ಅದಕ್ಕೆ ನೀವೇನಾದ್ರು ಇಂಟ್ರೆಸ್ಟ್ ಪೇ ಮಾಡ್ತಾಯಿದ್ರೆ, ಓನ್ಲಿ ಇಂಟ್ರೆಸ್ಟ್ ಅಮೌಂಟ್ ಇಫ್ ಯು ಆರ್ ಪೇಯಿಂಗ್ ಅಪ್ ಟು 2 ಲ್ಯಾಕ್ ಆರ್ ಮೋರ್ ದ್ಯಾನ್ 2 ಲ್ಯಾಕ್, ಸೊ ನೀವು ಅಪ್ ಟು 2 ಲ್ಯಾಕ್ವರೆಗೂ ನೀವು ಇಲ್ಲಿ ಕ್ಲೇಮ್ ಮಾಡ್ಬೋದು. ಅದರಿಂದ ನೀವು ಟ್ಯಾಕ್ಸ್ ಪೇ ಮಾಡೋದು ನಿಮಗೆ ಕಡಿಮೆ ಆಗುತ್ತೆ. ಅದಾದಮೇಲೆ ನಿಮಗೆ ಇದು ಸೆಕ್ಷನ್ 25ಅಲ್ಲಿ ಬರುತ್ತೆ ಹೋಮ್ ಲೋನ್ ಇಂಟ್ರೆಸ್ಟ್ ರೇಟು. ಲೈಕ್ ಸ್ಯಾಲ್ರಿಡ್ ಪರ್ಸನ್ನು ಗೊತ್ತಿರುತ್ತೆ, ಇದು ಅವ್ರ ಪೇರೋಲ್ ಪೋರ್ಟಲಲ್ಲಿ ಇದೆಲ್ಲ ಮೆನ್ಷನ್ ಆಗಿರುತ್ತೆ. ದೆನ್ ಸೆಕ್ಷನ್ 80DDB1ಅಲ್ಲಿ NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಬರುತ್ತೆ. ಇದನ್ನು ನೀವು ಔಟ್ಸೈಡಾಗಿ ನೀವು ಪೇ ಮಾಡ್ತಾಯಿದ್ರೆ, ಅಂದರೆ ಯಾವುದೇ ಬ್ಯಾಂಕ್ ಮೂಲಕ ನೀವು ಮಾಡ್ಕೊಂಡಿದ್ರೆ ಅಪ್ ಟು 50,000 ಅದನ್ನು ನೀವು ಕ್ಲೈಮ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಸೆಕ್ಷನ್ 80D ಮೆಡಿಕಲ್ ಇನ್ಶೂರೆನ್ಸ್ ಇದೆ. ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಪೇರೆಂಟು ಮತ್ತು ಪೇರೆಂಟ್ ಬಂದ್ಬಿಟ್ಟು ಲೈಕ್ ನಿಮ್ಮ ಅಪ್ಪ ಅಮ್ಮಗೆ ಏನು ಸಪ್ರೇಟಾಗಿ ಮಾಡಿರ್ತೀರ ಅದಕ್ಕೆ ಅಪ್ ಟು 25,000ವರೆಗೂ ನೀವು ಟ್ಯಾಕ್ಸ್ ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಮತ್ತು ಫ್ಯಾಮಿಲಿಗೆ ಅಂದರೆ ನೀವು ಲೈಕ್ ನಿಮಗೆ ನಿಮ್ಮ ಮಿಸ್ಸಸ್ಸು ಮತ್ತು ನಿಮ್ಮ ನಥಿಂಗ್ ಬಟ್ ಸ್ಪೌಸು ಮತ್ತು ಮಕ್ಕಳು ಅಪ್ ಟು 50,000, ಟೋಟಲಾಗಿ 75,000 ರೂಪಾಯಿ ಕ್ಲೈಮ್ ಮಾಡ್ಬೋದು.
ಸೊ ಅದಾದಮೇಲೆ ಇದು ಬಂದ್ಬಿಟ್ಟು ಈ ಥರ ಮಾಡಿಕೊಂಡು ಕೆಳಗಡೆ ಬಂದರೆ ನೀವು ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಟೋಟಲ್ ಟ್ಯಾಕ್ಸ್ ಪೇಯಬಲ್ಲು. ಅದರ ಆಲ್ರೆಡಿ ನೀವು ಮಂತ್ ನೀವು ಪೇ ಮಾಡಿರ್ತೀರ. ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಕಾಲಮ್ ಎಮ್ಮಲ್ಲಿ ಆಲ್ರೆಡಿ ನಿಮ್ಮದು ಡಿಡಕ್ಷನ್ಸು ಆಗಿರುತ್ತೆ. ಅದನ್ನು ನಾನು ಇಲ್ಲಿ ಟ್ಯಾಕ್ಸ್ ಪೇಯ್ಡ್ ಟಿಲ್ ನೋ ಅಂತ ಹಾಕಿದ್ದೀನಿ. ಸೊ ಇನ್ನು ಉಳಿದಿದ್ದು ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ಲು ಇದು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ನಥಿಂಗ್ ಬಟ್ ಟೋಟಲ್ ಟ್ಯಾಕ್ಸ್ ಪೇಯಬಲ್ ದಟ್ ಈಸ್ 1,87,000 ಮೈನಸ್ 81,000 ವಿಲ್ ಬಿ ಬ್ಯಾಲೆನ್ಸ್ ಆಫ್ 1,06,000. ಸೊ ಇದು ಮಂತ್ಲಿ ಬಂದ್ಬಿಟ್ಟು ಇಷ್ಟು ಬರುತ್ತೆ. ಬಟ್ ಎನಿವೇ ನಾವು ಈಗ ಜನವರಿ ಮಂತಲ್ಲಿರೋದ್ರಿಂದ ಫೆಬ್ರವರಿ ಮಾರ್ಚು ಫುಲ್ ಡಿಡಕ್ಟ್ ಆಗುತ್ತೆ. ಅಲ್ಲಿ 1,05,000 ಏನಿದೆ ಅದು ಬಂದ್ಬಿಟ್ಟು ನಿಮಗೆ ಪೂರ್ತಿ 2 ಇನ್ಸ್ಟಾಲ್ಮೆಂಟಲ್ಲಿ ಆಲ್ಮೋಸ್ಟ್ ಒಂದು 52,000 ಅಥವಾ 53,000 ಚಿಲ್ಲರೆ ನಿಮಗೆ ಕಟ್ ಆಗುತ್ತೆ. ಸೊ ಇದು ಬಂದರೆ ನಿಮಗೆ ನೋಡಿ, ಇದು ಬೇಸಿಕಲಿ ಏನು ಅಂತಂದರೆ ಓಲ್ಡ್ ವರ್ಸಸ್ ನ್ಯೂ ಟ್ಯಾಕ್ಸ್ ರೆಜಿಮ್ದು ಕಂಪ್ಯಾರಿಸನ್ನು. ನೀವು ನೋಡಬೇಕು, ಇದು ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬು ಇದೇನು ಹೆಂಗಿದೆ ಅಪ್ ಟು 0 to 2.5 lakhs 0%, ದೆನ್ ನೆಕ್ಸ್ಟ್ ಇದು ಸ್ಲ್ಯಾಬ್ ಇದು. ಸೊ ಏನು ಇದಾಗುತ್ತೆ ಅಂತ ಅದೇ ನೀವು ಇಲ್ಲಿ ನ್ಯೂ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಮಾಡಿದ್ರೆ ಇದು ಯಾವ ಥರ ಅಂತಂದ್ಬಿಟ್ಟು. ಆಮೇಲೆ ನೀವು ನಿಮ್ಮ ಸ್ಯಾಲ್ರಿ ಬ್ರ್ಯಾಕೆಟ್ ಏನಿದೆ, ಲೈಕ್ 2.5 ಲ್ಯಾಕಿಂದ 5 ಲ್ಯಾಕ್ ಇದೆಯಾ, ಅಥವಾ 5 ಲ್ಯಾಕಿಂದ 10 ಲ್ಯಾಕ್ ಬ್ರ್ಯಾಕೆಟ್ ಇದೆಯಾ, ಅಥವಾ ಆಫ್ಟರ್ ಮೋರ್ ದೆನ್ 10 ಲ್ಯಾಕ್ ಬ್ರ್ಯಾಕೆಟ್ ಇದೆಯಾ, ಅದರಲ್ಲಿ ನಿಮಗೆ ಯಾವ್ದು ಬೆನಿಫಿಷಿಯಲ್ಲು, ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬಾ ಅಥವಾ ನ್ಯೂ ಟ್ಯಾಕ್ಸ್ ಸ್ಲ್ಯಾಬಾ, ಇದು ನಿಮಗೆ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆರಾಮಾಗಿ ಸಿಗುತ್ತೆ. ಸೊ ಇದು ಜಸ್ಟ್ ಕಂಪ್ಯಾರಿಸನ್ ಅಷ್ಟೇ. ಸೊ ನಾನು ಇದನ್ನು ಸ್ವಲ್ಪ ಯೂಸ್ ಮಾಡ್ಕೊತೀನಿ. ಸೊ ಜಸ್ಟ್ ನಾನು ನಿಮಗೆ ಏನಕ್ಕೆ ಅಂತಂದರೆ, ಇದು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಇಯರ್ ಎಂಡಲ್ಲಿ ನಿಮ್ಮ ಕ್ಯಾಲ್ಕುಲೇಷನ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದೆಲ್ಲ ಬೇಕಾಗಿಲ್ಲ. ಜಸ್ಟ್ ಒಂಥರ ರೆಡಿಮೇಡ್ ಎಕ್ಸೆಲ್ ಫೈಲು ಇದ್ಬಿಟ್ರೆ ನಿಮಗೆ ಜಸ್ಟ್ ಇಲ್ಲಿ ಕಾಲಮ್ ಡಿ ಇಂದ ಇಲ್ಲಿ ನಿಮಗೆ ಆ್ಯಸ್ ಪರ್ ದಿ ಹೆಡರ್ಸು ನೀವು ಜಸ್ಟ್ ಅಪ್ಡೇಟ್ ಮಾಡ್ಕೊತಾ ಬಂದರೆ ಆಟೋಮೆಟಿಕಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಇದೆಲ್ಲ ಆಟೋ ಪಾಪ್ಯುಲೇಟ್ ಆಗುತ್ತೆ ಫಾರ್ಮುಲಾಸ್ ಇಟ್ಕೊಂಡ್ರೆ. ಸೊ ನಿಮ್ಗೇನಾದ್ರು ಈ ಎಕ್ಸೆಲ್ ಫೈಲ್ ಬೇಕು ಅಂದರೆ ಜಸ್ಟ್ ನನಗೆ ಸಪ್ರೇಟಾಗಿ ಒಂದು ಮೆಸೇಜ್ ಮಾಡಿ, ಜಸ್ಟ್ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಲ್ಲಾಂದರೆ ನೋಡ್ತೀನಿ ನಾನು ಅಲ್ಲಿ ಏನಾದ್ರು, ಅಥವಾ ಇದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಲಿಂಕ್ ಕೊಡೋಕ್ಕಾದರೆ ಅದನ್ನು ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ ಯು. ಸೊ ನಿಮ್ಗೆ ಇದೇನಾದ್ರು ತುಂಬ ಯೂಸ್ಫುಲ್ ಅನ್ನಿಸ್ತು, ಉಪಯೋಗ ಅನ್ನಿಸ್ತು ಅಂತಂದರೆ ಜಸ್ಟ್ ಒಂದು ಲೈಕ್ ಮಾಡಿ. ಸೊ ದಟ್ ನಾನು ಈ ಥರ ವೀಡಿಯೋಸು ಮಾಡಬೇಕು ಅಥವಾ ಬೇಡವಾ ಅಂತ ನನಗೊಂದು ಗೊತ್ತಾಗುತ್ತೆ, ಯಾವ ಥರ ಕಂಟೆಂಟು ನೋಡ್ತಾರೆ ಅಂತಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್.